17,000 ವರ್ಷಗಳ ಯುದ್ಧದ ಇತಿಹಾಸದಲ್ಲಿ ಕದನಗಳೆಷ್ಟೋ ನಡೆದಿದೆ, ಎಷ್ಟೋ ನೆತ್ತರು ಹರಿದಿದೆ. ಆದರೆ ನಮ್ಮ ನೆನಪಿನಲ್ಲಿ ಉಳಿಯುವವರು ಇಬ್ರೇ, ಭಯ ಹುಟ್ಟಿಸಿದವನು, ಭಯವನ್ನ ಸಾಯಿಸಿದವನು. ಇವನು ಅವೆರಡನ್ನ ಮಾಡಿದ್ದ. KGFನ ಈ ಡೈಲಾಗ್ ಈ ಬಾರಿಯ IPL ನಲ್ಲಿ ನಡೀತಾ ಇರುವ ಮ್ಯಾಜಿಕ್ಗೆ ಸರಿಯಾಗಿಯೇ ಸೂಟ್ ಆಗುತ್ತೆ. ರಾತ್ರಿ ಸುಮಾರು 11:15 ಗುವಾಹಟಿ ಸ್ಟೇಡಿಯಂ. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಗೆಲ್ಲೋಕೆ ಇನ್ನು 73 ರನ್ ಬೇಕು. ಕೈಯಲ್ಲಿ 8 ವಿಕೆಟ್ ಇದೆ. ಮ್ಯಾಚ್ ಮುಗಿಯೋಕೆ ಇನ್ನು ಎಷ್ಟೋ ಹೊತ್ತಿದೆ. ಆದರೆ ಸಾವಿರಾರು ಜನ ಸ್ಟೇಡಿಯಂನಿಂದ ಹೊರಗೋಗ್ತಿದ್ದಾರೆ. ಯಾಕೊತ್ತಾ? ಮ್ಯಾಚ್ ಸೋಲ್ತಾರೆ ಅನ್ನುವ ಭಯಕ್ಕ? ಖಂಡಿತ ಅಲ್ಲ. ಒಬ್ಬನೇ ಒಬ್ಬ ಆಟಗಾರ ಔಟ್ ಆದ ಅಂತ ಇಡೀ ಸ್ಟೇಡಿಯಂ ಖಾಲಿ ಆಗ್ತಿದೆ. ಕೇವಲ 15 ವರ್ಷದ ಈ ಹುಡುಗ ಕ್ರೀಸ್ನಲ್ಲಿದ್ರೆ ಸಾಕು, ಜನರಿಗೆ ಕಾಲದ ಅರಿವೇ ಇರೋದಿಲ್ಲ. ಫೋನ್ನಲ್ಲಿ ಬರುವ ಮೆಸೇಜ್ ನೋಡೋದಿಲ್ಲ, ಮನೆಗೆ ಹೋಗೋದನ್ನ ಮರ್ತು ಬಿಡ್ತಾರೆ. ಸಚಿನ್ ತೆಂಡೂಲ್ಕರ್ ಕಾಲದಲ್ಲಿ ಇಂತಹ ಒಂದು ಮ್ಯಾಜಿಕ್ ಇತ್ತು ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಇವತ್ತು 2026ರ IPL ನಲ್ಲಿ ಮತ್ತೆ ಅದೇ ಮ್ಯಾಜಿಕ್ ಮರುಕಳಿಸಿದೆ. ಆ ಮ್ಯಾಜಿಕ್ ಹೆಸರು ವೈಭವ್ ಸೂರ್ಯವಂಶಿ. ನಾವಿವತ್ತು ಈ ಟೀನೇಜ್ ವಂಡರ್ ಕ್ರಿಕೆಟ್ ಲೋಕಕ್ಕೆ ಹಾಕಿರುವ ಆ ಸಂಮೋಹಿನಿಯ ಬಗ್ಗೆ ಹೇಳ್ತೀವಿ. ಸ್ನೇಹಿತರ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೂಮ್ರಾ ಅಂದ್ರೆ ಜಗತ್ತಿನ ದಿಗ್ಗಜ ಬ್ಯಾಟ್ಸ್ಮನ್ಗಳೇ ನಡಕ್ತಾರೆ. ಟ್ರೆಂಟ್ ಬೋಲ್ಟ್ ಅಂದ್ರೆ ಬ್ಯಾಟ್ಸ್ಮನ್ಗಳು ಎಚ್ಚರಿಕೆಯಿಂದ ಬ್ಯಾಟ್ ಬೀಸ್ತಾರೆ. ಹೇಜಲ್ವುಡ್ ಅಂದ್ರೆ ಆತ ಹಾಕುವ ಬೌಲಿಂಗ್ಗೆ ಬ್ಯಾಟ್ಸ್ಮನ್ಗಳು ಗೌರವ ಕೊಡ್ತಾರೆ. ಆದ್ರೆ ಈ ಹುಡುಗ ಮಾತ್ರ ಯಾವ ಬೂಮ್ರಾ, ಯಾವ ಹೇಜಲ್ವುಡ್ ಅಂತ ಕೇಳ್ತಾ ಇದ್ದಾನೆ. ಆತ ಬೌಲರ್ಗಳನ್ನ ನೋಡಿ ಬ್ಯಾಟಿಂಗ್ ಮಾಡೋದೇ ಇಲ್ಲ. ಆತ ನೋಡೋದು ಚೆಂಡನ್ನ ಮಾತ್ರ. ಬಾಲ್ ಆಗ್ತಾ ಇರೋದು ಎಂತಹ ದಿಗ್ಗಜನೆ ಆಗಿರ್ಲಿ, ಅದು ಆತನಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಉಳಿದ ಬ್ಯಾಟ್ಸ್ಮನ್ಗಳು ಒಳ್ಳೆ ಬೌಲರ್ಗಳಿಗೆ ಎಚ್ಚರಿಕೆಯಿಂದ ಆಡಿ ಅನುಭವ ಇಲ್ಲದ ಬೌಲರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಈತ ಹಾಗಲ್ಲ. ಆತ ಟಾರ್ಗೆಟ್ ಮಾಡೋದು ಒಳ್ಳೆ ಬೌಲರ್ಗಳನ್ನೇ. ಸ್ನೇಹಿತರೆ, IPL ಅಂದ್ರೆ ಬರೀ ರನ್ ಮಳೆ ಮಾತ್ರವಲ್ಲ, ಅಲ್ಲಿ ಹೊಸ ಹೊಸ ನಕ್ಷತ್ರಗಳು ಹುಟ್ಕೊಳ್ತಾವೆ. ಆದ್ರೆ ವೈಭವ್ ಸೂರ್ಯವಂಶಿ ಅನ್ನುವ ಈ ನಕ್ಷತ್ರದ ವೇಗ ಇದೆಯಲ್ಲ, ಅದು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಈ ಬಾರಿ IPL ಶುರುವಾದಾಗ ವೈಭವ್ ಸೂರ್ಯವಂಶಿ ಬರೀ ಒಬ್ಬ ವಂಡರ್ ಬಾಯ್ ಆಗಿದ್ದ. ಅಂದ್ರೆ ಮುಂದೆ ಇವನು ಏನೋ ಮಾಡಬಹುದು ಅನ್ನುವ ಭರವಸೆ ಅಷ್ಟೇ ಇತ್ತು. ಆದ್ರೆ ಕೇವಲ 2 ವಾರಗಳಲ್ಲಿ ಎಲ್ಲವೂ ಬದಲಾಗಿ ಹೋಯ್ತು. ಆತ ಕೇವಲ ಭರವಸೆಯಲ್ಲ, ಆತ ಕ್ರಿಕೆಟ್ ಜಗತ್ತಿನ ಹೊಸ ಸುನಾಮಿ ಅಂತ ಪ್ರೂವ್ ಮಾಡಿದ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಪ್ರೀತ್ ಬೂಮ್ರಾ ಜಗತ್ತಿನ ನಂಬರ್ 1 ಬೌಲರ್, ಟ್ರೆಂಟ್ ಬೋಲ್ಟ್ ಸ್ವಿಂಗ್ ಕಿಂಗ್, ಹೇಜಲ್ವುಡ್ ಬೌಲಿಂಗ್ ಮಾಸ್ಟರ್. ಇವರೇ ಎದುರು ದೊಡ್ಡ ದೊಡ್ಡ ಅನುಭವಿ ಬ್ಯಾಟ್ಸ್ಮನ್ಗಳೇ ಸುಸ್ತಾಗ್ತಾರೆ. ಆದ್ರೆ ಈ ಹುಡುಗನಿಗೆ ಭಯ ಅನ್ನೋದೇ ಗೊತ್ತಿಲ್ಲ. ಆತ ಹೊಡೆಯುವ ಒಂದೊಂದು ಶಾಟ್ ಕೂಡ ಸ್ಟೇಡಿಯಂನ ಗ್ಯಾಲರಿಯಲ್ಲಿರುವ ಜನರ ಎದೆಯಲ್ಲಿ ಮಿಂಚು ಹರಿಸ್ತಾ ಇತ್ತು. ಇವನ ರನ್ ವೇಗ ಹೇಗಿದೆ ಗೊತ್ತಾ? ಇಡೀ ಟೂರ್ನಮೆಂಟ್ ನಲ್ಲಿ ಇವನದ್ದೇ ಸಪರೇಟ್ ರೇಸ್ ನಡೀತಾ ಇದೆ. RCB ವಿರುದ್ಧದ ಮ್ಯಾಚ್ ಅನ್ನ ನೀವೆಲ್ಲ ನೋಡಿರಬಹುದು. ಈ ಮ್ಯಾಚ್ ನಲ್ಲಿ ಯಾರು ಏನ್ ಮಾಡಿದ್ರು ಗೊತ್ತಿಲ್ಲ, ಜನ ನೋಡಿದ್ದು ಮಾತ್ರ ಈ ಹುಡುಗನ ಬ್ಯಾಟಿಂಗ್ ವೈಭವವನ್ನ. ಈ ಮ್ಯಾಚ್ ನಲ್ಲಿ ಸೂರ್ಯವಂಶಿ ಅಕ್ಷರಶಃ ಅಬ್ಬರಿಸಿದ್ರು. ಕೇವಲ 26 ಎಸೆತಗಳಲ್ಲಿ 78 ರನ್. ಇದು ಕೇವಲ ರನ್ ಅಲ್ಲ, ಇದು ಎದುರಾಳಿ ಬೌಲರ್ಗಳಿಗೆ ಕೊಟ್ಟ ದೊಡ್ಡ ಏಟು. ಜೋಶ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರಂತಹ ಅನುಭವಿ ಬೌಲರ್ಗಳನ್ನ ಆತ ಹೇಗೆ ಡೀಲ್ ಮಾಡಿದ ಅನ್ನೋದನ್ನ ನೀವೆಲ್ಲ ನೋಡಿರಬಹುದು. ಹೇಜಲ್ವುಡ್ ಬೌನ್ಸರ್ ಆಗ್ತಾರೆ, ಇವನು ಅದನ್ನ ಬೌಂಡ್ರಿ ದಾಟಿಸ್ತಾನೆ. ಕೃನಾಲ್ ಪಾಂಡ್ಯ ರೌಂಡ್ ಆರ್ಮ್ ನಲ್ಲಿ ಕೆಳಕ್ ಬಾಲ್ ಹಾಕ್ತಾರೆ, ಅದು ಕೂಡ ಸಿಕ್ಸರ್ ಹೋಗುತ್ತೆ. ಆತನ ಬ್ಯಾಟಿಂಗ್ ಶೈಲಿ ನೋಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ಜನ ಮೊದಲು ಚೀರಾಡ್ತಾ ಇರ್ತಾರೆ. ಆದ್ರೆ ಆತ ಆಡ್ತಾ ಆಡ್ತಾ ಆ ವೇಗ ಹೆಚ್ಚಾದಂತೆ ಸ್ಟೇಡಿಯಂ ನಲ್ಲಿ ಒಂದು ರೀತಿಯ ನಿಶ್ಶಬ್ದ ಆವರಿಸುತ್ತೆ. ಅಂದ್ರೆ ಜನ ಅಷ್ಟೊಂದು ಆಶ್ಚರ್ಯದಿಂದ ಆಟವನ್ನ ನೋಡ್ತಾ ಇರ್ತಾರೆ. ಕೆಲವು ಆಟಗಾರರು ಜನರನ್ನ ಕುರ್ಚಿಯಲ್ಲಿ ಕೂರುವಂತೆ ಮಾಡ್ತಾರೆ, ಆದರೆ ಇನ್ನು ಕೆಲವರು ಜನರನ್ನ ಆ ಕುರ್ಚಿಗೆ ಅಂಟಿಸಿ ಬಿಡ್ತಾರೆ. ಸೂರ್ಯವಂಶಿ 2ನೇ ಸಾಲಿಗೆ ಸೇರಿದವನು. ಗುವಾಹಟಿ ಸ್ಟೇಡಿಯಂನಲ್ಲಿ VVIP ಬಾಕ್ಸ್ ನಿಂದ ಹೊರಗೆ ಬರ್ತಾ ಇದ್ದ ಒಬ್ಬ ತಂದೆ ತನ್ನ ಮಗನ್ಗೆ ಹೇಳ್ತಾರಂತೆ, ಬಾರೋ ಮಗನೇ, ಸಾಕು ಮ್ಯಾಚ್ ನೋಡಿದ್ದು, ಮನೆಗೆ ಹೋಗೋಣ. ಸೂರ್ಯವಂಶಿ ಔಟ್ ಆಗಿದ್ದಾನೆ. ಇನ್ನು ಮ್ಯಾಚ್ ಗೆಲ್ಲೋದು ಬರೀ ಫಾರ್ಮ್ಯಾಲಿಟಿ ಅಷ್ಟೇ. ಅಂದ್ರೆ ಆ ಜನರಿಗೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅನ್ನೋದಕ್ಕಿಂತ ಸೂರ್ಯವಂಶಿ ಬ್ಯಾಟಿಂಗ್ ನೋಡೋದೇ ಮುಖ್ಯವಾಗಿತ್ತು. ವಿರಾಟ್ ಕೊಹ್ಲಿ ಅದ್ಭುತವಾದ ಡೈವಿಂಗ್ ಕ್ಯಾಚ್ ಹಿಡಿದು ಸೂರ್ಯವಂಶಿಯನ್ನ ಔಟ್ ಮಾಡಿದ ಮೇಲಷ್ಟೇ
ಜನರಿಗೆ ತಾವು ಇನ್ನು ಮನೆಗೆ ಹೋಗಬೇಕು ಅನ್ನುವ ನೆನಪಾಗುತ್ತೆ. ಇದನ್ನೇ ಅಲ್ವಾ ಸ್ಟಾರ್ ಪವರ್ ಅನ್ನೋದು. ಸ್ನೇಹಿತರೆ, ಸೂರ್ಯವಂಶಿ ಬ್ಯಾಟಿಂಗ್ ಅಂದ್ರೆ ಬರೀ ಹಾರ್ಡ್ ಹಿಟ್ಟಿಂಗ್ ಮಾತ್ರವಲ್ಲ, ಅದು T20 ಕ್ರಿಕೆಟ್ನ ಹೊಸ ಯುಗ. ಈಗಿನ ಸ್ಟಾರ್ಗಳಾದ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ವೇಗ ಕೂಡ ಸೂರ್ಯವಂಶಿ ಎದುರು ಹಳೆಯದ್ದು ಅನ್ನುವ ಹಾಗೆ ಕಾಣಿಸ್ತಿದೆ. ಇವನ ಸ್ಟ್ರೈಕ್ ರೇಟ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. 266 ಅಂದ್ರೆ ಪ್ರತಿ ಬಾಲ್ಗೂ ಸರಾಸರಿ 2.5 ರನ್ಗಿಂತ ಹೆಚ್ಚು. ಇದು ಮಾಮೂಲಿ ಸ್ಲಾಗಿಂಗ್ ಅಲ್ಲ, ಇದೊಂದು ಕಂಟ್ರೋಲ್ಡ್ ಹಿಟ್ಟಿಂಗ್. ಹಾಗಾದ್ರೆ ಈ ಹುಡುಗನಿಗೆ ವೀಕ್ನೆಸ್ ಇಲ್ವೇ ಇಲ್ವಾ? ಖಂಡಿತ ಇದೆ. ಆತನನ್ನ ಕಟ್ಟಿ ಹಾಕೋದು ಹೇಗೆ ಅಂತ ಬೌಲರ್ಗಳು ಈಗ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಇಲ್ಲಿವರೆಗಿನ ಸ್ಟ್ಯಾಟ್ಸ್ ಪ್ರಕಾರ ಸೂರ್ಯವಂಶಿ ಲೆಗ್ ಸ್ಪಿನ್ನರ್ಗಳ ವಿರುದ್ಧ ಅಷ್ಟೊಂದು ವೇಗವಾಗಿ ರನ್ ಗಳಿಸಲ್ಲ. ಲೆಗ್ಗಿಗಳ ವಿರುದ್ಧ ಆತನ ಸ್ಟ್ರೈಕ್ ರೇಟ್ 136ಕ್ಕೆ ಇಳಿಯುತ್ತೆ. ಅವನ ಬ್ಯಾಟಿಂಗ್ ಬ್ರೂಟ್ಯಾಲಿಟಿ ಈಗ ಫ್ಲಾಟ್ ಪಿಚ್ಗಳಲ್ಲಿ ಬಂದಿದೆ. ಸ್ವಿಂಗ್ ಆಗುವ ಪಿಚ್ನಲ್ಲಿ ಅಥವಾ ಫಾರಿನ್ ಕಂಡೀಷನ್ನಲ್ಲಿ ಆತ ಹೇಗಾಡ್ತಾನೆ ಅನ್ನೋದನ್ನ ಕಾದ್ ನೋಡಬೇಕು. ಲೆಗ್ ಸ್ಪಿನ್ನರ್ಗಳ ವಿರುದ್ಧ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರು, ವೇಗಿಗಳ ವಿರುದ್ಧ ಮಾತ್ರ ಇವನು ಅಕ್ಷರಶಃ ಬೆಂಕಿ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಸೂರ್ಯವಂಶಿ ಕ್ರಿಕೆಟ್ನ ಮುಂದಿನ ಜನರೇಷನ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಟ್ರೈಲರ್ ತೋರಿಸಿದ್ದಾನೆ. ಈ ಹುಡುಗನ ಬ್ಯಾಟಿಂಗ್ ತಂತ್ರದ ಬಗ್ಗೆಯೂ ನಾವು ಗಮನ ಹರಿಸಲೇಬೇಕು. ಬ್ಯಾಟಿಂಗ್ ಕೋಚ್ಗಳು ತಲೆ ಕೆಡಿಸಿಕೊಳ್ತಾ ಇರೋದು ಇಲ್ಲಿಯೇ. ಸೂರ್ಯವಂಶಿಯ ಆ ಹೈ ಬ್ಯಾಕ್ ಲೆಫ್ಟ್ ಮತ್ತು ಆ ಬೃಹತ್ ಸ್ವಿಂಗ್ ಇದೆಯಲ್ಲ, ಅದು ನೋಡೋದಕ್ಕೆ ಸುಲಭ ಅಂತ ಅನ್ಸಬಹುದು. ಆದ್ರೆ ಆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇದೆಯಲ್ಲ, ಅದು ದೇವದತ್ತವಾದದ್ದು. ಸ್ನೇಹಿತರೆ, ಇಲ್ಲಿ ಬರೀ ರನ್ಗಳ ಆಟ ನಡೀತಾ ಇಲ್ಲ, ಇಲ್ಲಿ ಬೌಲರ್ಗಳು ಹಾಗೂ ಸೂರ್ಯವಂಶಿ ನಡುವೆ ದೊಡ್ಡ ಯುದ್ಧ ನಡೀತಾ ಇದೆ. ಮೈದಾನದಲ್ಲಿ ಕೈಯಲ್ಲಿ ಹದವಾದ ಚರ್ಮದ ಬಾಲ್ ಹಿಡಿದುಕೊಂಡು ನಿಂತಿರುವ ಬೌಲರ್ಗಳಿಗೂ ಒಂದು ಮರ್ಯಾದೆ ಇರುತ್ತೆ. ಅವರು ಬರೀ ಬೌಲರ್ಗಳಲ್ಲ, ದಿಗ್ಗಜರನ್ನೇ ಕಟ್ಟಿ ಹಾಕುವ ಮಾಸ್ಟರ್ ಮೈಂಡ್ಗಳು. ಅಂತಹ ದಿಗ್ಗಜ ಬೌಲರ್ಗಳನ್ನ ಒಬ್ಬ 15 ವರ್ಷದ ಹುಡುಗ ಅಕ್ಷರಶಃ ಚಚ್ಚಿ ಹಾಕ್ತಿದ್ದಾನೆ ಅಂದ್ರೆ ಅವರ ಅಹಂಗೆ ಎಷ್ಟು ಪೆಟ್ಟು ಬಿದ್ದಿರಬಹುದು ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ವೈಭವ್ ಕ್ರೀಸ್ ನಲ್ಲಿದ್ದಾಗ ನಾನ್ ಸ್ಟ್ರೈಕರ್ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. RCB ವಿರುದ್ಧದ ಮ್ಯಾಚ್ ನಲ್ಲಿ ಧ್ರುವ್ ಜುರೇಲ್ ಅವರು ಸೂರ್ಯವಂಶಿ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಜುರೇಲ್ ಎಂತಹ ಅದ್ಭುತ ಬ್ಯಾಟ್ಸ್ಮನ್ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಆ ಕ್ಷಣದಲ್ಲಿ ಜುರೇಲ್ ಅವರ ಮನಸ್ಥಿತಿ ಹೇಗಿತ್ತು ಗೊತ್ತಾ? ಒಂದೆಡೆ ಸೂರ್ಯವಂಶಿ ಹೊಡೆಯುವ ಆಟವನ್ನ ನೋಡಿ ತಂಡ ಗೆಲ್ತಾ ಇದೆ ಅನ್ನುವ ಸಮಾಧಾನ, ಆದ್ರೆ ಇನ್ನೊಂದೆಡೆ ನಾನು ಈ 15 ವರ್ಷದ ಹುಡುಗನ ವೇಗಕ್ಕೆ ಸರಿಸಾಟಿಯಾಗಬಲ್ಲೆನಾ ಅನ್ನುವ ಒಂದು ಸಣ್ಣ ಆತಂಕ ಮತ್ತು ಒತ್ತಡ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಇದೇ ಪ್ರೆಷರ್ ನಲ್ಲೋ ಅಥವಾ ಜೋಶ್ ನಲ್ಲೋ ಧ್ರುವ್ ಜುರೇಲ್ ಕೂಡ ಚಚ್ಚಿದ್ದು. ಸ್ನೇಹಿತರೆ, ನಾವು ಈ ಹುಡುಗನ ಬಗ್ಗೆ ಇಷ್ಟೆಲ್ಲ ಹೊಗಳ್ತಾ ಇದ್ದೀವಿ ಸರಿ, ಆದ್ರೆ ಒಂದು ಕಠೋರ ಸತ್ಯವನ್ನ ನಾವು ಮರಿಬಾರದು. ಆತ ಆಡಿರುವ 4 ಇನ್ನಿಂಗ್ಸ್ ಗಳಲ್ಲಿ 3 ಇನ್ನಿಂಗ್ಸ್ ಗಳು ನಡೆದಿದ್ದು ಒಂದೇ ಮೈದಾನದಲ್ಲಿ, ಅದು ಕೂಡ ಫ್ಲಾಟ್ ಪಿಚ್ ಗಳ ಮೇಲೆ. ನಾಳೆ ಇದೇ ಹುಡುಗ ಸ್ವಿಂಗ್ ಆಗುವ ಪಿಚ್ ಗಳಲ್ಲಿ ಅಥವಾ ವಿದೇಶಿ ಮಣ್ಣಿನಲ್ಲಿ ಹೇಗಾಡ್ತಾನೆ ಅನ್ನುವ ಪ್ರಶ್ನೆ ಈಗಲೂ ಬಾಕಿ ಇದೆ. ಸ್ನೇಹಿತರೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ವೈಭವ್ಗೆ ಸವಾಲುಗಳು ಎದುರಾಗ್ಲಿವೆ. ದಿಗ್ಗಜ ಬೌಲರ್ಗಳು ಇವನ ವೀಕ್ನೆಸ್ ಹುಡುಕಿ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಮಾತ್ರ ನಿಜ, ವೈಭವ್ ಬ್ಯಾಟಿಂಗ್ ಮಾಡ್ತಿರುವಾಗ ನೀವು ನಿಮ್ಮ ಫೋನ್ ನಲ್ಲಿ ಮೆಸೇಜ್ ನೋಡೋದನ್ನ ಮರ್ತಿದ್ರೆ, ನಿಮ್ಮ ನಿದ್ದೆಯನ್ನ ಮುಂದೂಡಿದ್ರೆ ಅಥವಾ ಸಮಯ ಹೋಗಿದ್ದೇ ಗೊತ್ತಾಗದ ಹಾಗೆ ಕೂತಿದ್ರೆ ನೀವು ಆ ಸೂರ್ಯವಂಶಿ ಎಂಬ ಮಾಯಾಜಾಲಕ್ಕೆ ಬಿದ್ದಿದ್ದೀರಿ ಎಂದೇ ಅರ್ಥ. ಅದೇನೇ ಇರಲಿ, ಒಂದಾನೊಂದು ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇಡೀ ದೇಶದ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗ್ತಿದ್ವು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆದ್ರೆ ಆ ಕಾಲವನ್ನ ನೋಡದ ಈ ತಲೆಮಾರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಈಗ ವೈಭವ್ ಸೂರ್ಯವಂಶಿ ಆ ಮ್ಯಾಜಿಕ್ ತೋರಿಸ್ತಿದ್ದಾನೆ. ಇವನ ಬ್ಯಾಟಿಂಗ್ ಕೇವಲ ರನ್ ಗಳಿಸೋದಲ್ಲ, ಬದಲಾಗಿ ನೋಡುವವರನ್ನ ಮಂತ್ರ ಮುಗ್ಧರನ್ನಾಗಿಸಿ ಸಮಯದ ಪ್ರಜ್ಞೆಯನ್ನೇ ಮರೆಸುವ ಶಕ್ತಿ ಹೊಂದಿದೆ. ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಈ ಅದ್ಭುತ ಜರ್ನಿ ಬಗ್ಗೆ ನಿಮ್ಗೆ ಹೇಗನ್ಸ್ತು? ಆತ ಮುಂದಿನ ಸಚಿನ್ ತೆಂಡೂಲ್ಕರ್ ಆಗ್ತಾರಾಮ್ ಅಥವಾ ಇದೊಂದು ಕೇವಲ IPL ಚಮತ್ಕಾರನ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಪ್ರೇಮಿ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.